ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ರೈತ ಪರ ಬೇಡಿಕೆಗಳಾದ ಬೆಳೆ ಪರಿಹಾರ, ಮೆಕ್ಕೆಜೋಳ ಬೆಲೆ ಕುಸಿತ, ಖರೀದಿ ಕೇಂದ್ರಗಳ ಚಾಲನೆ, ತಾಲೂಕಿನ ರಸ್ತೆಗಳ ಸುಧಾರಣೆ, ಅತಿವೃಷ್ಟಿಯಿಂದ ಬೆಳೆಗಳ ಪರಿಹಾರ ಈಡೇರಿಕೆಗೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಇಂಡಿ ಮಂಡಲದ ವತಿಯಿಂದ ಘೋಷಣೆ ಕೂಗುತ್ತಾ ಬಸವೇಶ್ವರ ಸರ್ಕಲ್ದಿಂದ ಇಂಡಿ ಉಪವಿಭಾಗಾಧಿಕಾರಿ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಇಂಡಿ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರು ಕಾಸುಗೌಡ ಪಾಟೀಲ್, ರೈತ ಎಸ್ಟಿ ಮೋರ್ಚಾ ಅಧ್ಯಕ್ಷರು ರವಿ ವಕ್ಕಿ, ಬಿಜೆಪಿ ಇಂಡಿ ಮಂಡಲ ಅಧ್ಯಕ್ಷ ಹನುಮಂತರಾಯ ಪಾಟೀಲ್, ಅನಿಲ್ ಜಮಾದಾರ್ ಹಾಗೂ ಹಲವಾರು ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮಾತನಾಡಿ ರೈತರ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶಂಕರಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಕಿವಡೆ, ಅಶೋಕ್ ಅಕಲಾದಿ, ಸಿದ್ದಲಿಂಗ ಹಂಜಗಿ, ವಿಜು ಮೂರ್ಮನ್, ದೇವೇಂದ್ರ ಕುಂಬಾರ್, ಅನಿಲ್ ಗೌಡ ಬಿರಾದಾರ್, ಪ್ರಶಾಂತ್ ಗವಳಿ ಹಾಗೂ ಇಂಡಿ ತಾಲೂಕಿನ ಎಲ್ಲಾ ಗ್ರಾಮಸ್ಥರು, ರೈತರು, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್. 15 ಬಂದಿದ್ದರಿಂದ ಬೆಂಬಲ ಬೆಲೆಯನ್ನು ಈಗಾಗಲೇ ಕೇಂದ್ರ ಸರ್ಕಾರ 2400 ಎಂದು ಘೋಷಿಸಿದ್ದರೂ ಕೂಡ ಖರೀದಿ ಕೇಂದ್ರಗಳನ್ನು ತೆಗೆಯದೇ ಇರುವಂತಹ ಸರ್ಕಾರವನ್ನು ನಾನು ಖಂಡಿಸ ಬಯಸ್ತಾ ಇದ್ದೇನೆ. ಒಂದು ವೇಳೆ ಖರೀದಿ ಕೇಂದ್ರಗಳನ್ನು ತೆಗೆಯದೇ ಹೋದರೆ ಅತ್ಯಂತವಾಗಿ ರೈತ ದುಸ್ಥಿತಿಗೆ ತಲುಪುತ್ತಾರೆ ಎನ್ನುವುದು ನಮ್ಮ ಭಾವನೆ. ಅದರಂತೆ ತೆಗೆಯದೇ ಇದ್ದರೆ ಇನ್ನೂ ಇದರ ಹೋರಾಟವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೀವ್ರಗೊಳಿಸುತ್ತೇವೆ. ಅದರಂತೆ ಮಾನ್ಯ ಶಾಸಕರಿಗೆ ನಾನು ಕಿರುಮಾತನ್ನು ಹೇಳಬಯಸ್ತಾ ಇದ್ದೇನೆ. ಅವರ ಮೊದಲಿನ ವ್ಯಕ್ತಿಗಳಾಗಿ ಉಳಿತಾ ಇಲ್ಲ. ಅವರಿಗೆ ತಾಳಿಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಇದೆ. ಅಂದ್ರೆ ಮನೋಬಲ ಕುಸಿತಾ ಇದೆ. ಯಾರಾದರೂ ಟೀಕೆ ಮಾಡಿದರೆ ತಾತ್ಕಾಲಿಕವಾಗಿ ಸಿಟ್ಟಿಗೆ ಬಂದು ಇನ್ನೊಂದು ಮಗದೊಮ್ಮೆ ನಾನು ನೋಡ್ಕೋತೀನಿ ಅನ್ನುವಂಥ ಶಬ್ದ ಒಬ್ಬ ರಾಜಕಾರಣಿಯಿಂದ, ಒಬ್ಬ ಬುದ್ಧಿಜೀವಿಯಿಂದ ಬರಬಾರ್ದು. 2028 ಇನ್ನೂ 3 ವರ್ಷದ ನಿಮ್ಮನ್ನು ನೋಡ್ಕೊಳ್ಳಕ್ಕೆ ಜನರು ಕೊಡ್ತಾರ, ರೈತರು ಕೊಡ್ತಾರ, ದಲಿತರು ಕೊಡ್ತಾರ, ಅಲ್ಪಸಂಖ್ಯಾತರು ಕೊಡ್ತಾರ. ನೀವು ಮಾಡಿದಂತ ಮಹಾನ್ ಕಾರ್ಯಗಳನ್ನ ನಾನು ಮತ್ತೊಮ್ಮೆ ನೆನಪಿಸ ಬಯಸ್ತಾ ಇದ್ದೇನೆ. ಪ್ರಥಮ ಬಾರಿಗೆ ವಿಷದ ಬಾಟಲಿಯನ್ನು ಹಿಡಿದು ಚುನಾಯಿತರಾದ್ರಿ. 2ನೇ ಬಾರಿಗೆ ಜಾತಿ ಸಿದ್ಧಾಂತವನ್ನು ಮುಂದೆ ಮಾಡಿ ಚುನಾಯಿತರಾದ್ರಿ. 3ನೇ ಬಾರಿಗೆ ಹಣವನ್ನೇ ಹರಿಸಿ ನೀವು ಚುನಾಯಿತರಾದ್ರಿ. ಆದ್ರೆ ನಿಮ್ಮಲ್ಲಿ ಇವತ್ತು ಕೂಡ ಜನ ಮಾಡಿದ ಉಪಕಾರದ ಸ್ಮರಣೆ ದಿನನಿತ್ಯವೂ ಕಡಿಮೆ ಆಗ್ತಾ ಬರ್ತಾ ಇದೆ. ಜನರನ್ನ ನೋಡುವ ಶಕ್ತಿ ನಿಮಗಿಲ್ಲ. ವೇದಿಕೆ ಮೇಲೆ ಸಿಟ್ಟಿನಿಂದ ಶಾಸಕರು ಮಾತಾಡುವುದು ಮಹಾ ತಪ್ಪು. ಜನ ಒಂದ್ ವೇಳೆ ಮನಸ್ಸು ಮಾಡಿದ್ರೆ ಮಾತಾಡುವ ಮೈಕನ್ನು ಕಿತ್ತೊಗಿಬಹುದು. ನಿಮ್ಮಿಂದ ಏನಾಗ್ತದೆ ಅನ್ನೋದು 2028ಕ್ಕೆ ಸಂಪೂರ್ಣವಾಗಿ ಬಿಜೆಪಿಯನ್ನ ಸಂಘಟಿಸಿ ಯಾವುದೇ ವ್ಯಕ್ತಿಯನ್ನ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಚುನಾವಣೆಗೆ ಇರಿಸುವಾಗ ನಾವು ನಿಮ್ಮನ್ನು ಸೋಲಿಸಲೇ ಕಂಕಣಬದ್ಧರಾಗಿವು. ನೀವು ಸೋಲ್ತೀರಿ. ಮನಸ್ಸಿನಿಂದ ನೀವು ದಿನನಿತ್ಯ ಹರ್ಕೊಂಡು ಭಾಷಣ ಮಾಡಕ್ ಹೋಗ್ಬೇಡ್ರಿ. ದೊಡ್ಡ ವ್ಯಕ್ತಿಗಳಾಗಿರಿ. 3 ಸರ್ತಿ ಆರಿಸಿ ಬಂದಿರಿ. ಸಿಟ್ಟು ತಾಳಲಾಗ್ಯದ, ಸಹನ ಶಕ್ತಿ ಕಳ್ಕೊಂಡಿರಿ. ಇದು ಕಳ್ಕೊಳ್ಳೋದು ಎದಕ್ಕೆ? ಮನುಷ್ಯ ಅಶಕ್ತ ಆದಾಗ ಕಳ್ಕೊತಾನ. ನೀವು ಅಶಕ್ತ ಆಗಿರಿ ಅನ್ನೋ ಸಂದೇಶ ಜನರು ಬಂದಿದ್ದಾಗ ಇರ್ಲಾಕತ್ತೀರಿ. ನೀವು ಸರ್ಕಾರದಲ್ಲಿ ವಿಧಾನಸಭೆಯಲ್ಲಿ ಮಾತಾಡಬೇಕಾಗಿತ್ತು. ನಮ್ಮ ರೈತರಿಗೆ ಬಿಡ್ರಿ ಅನ್ಬೇಕಾಗಿತ್ತು. ಏನು ಘೋಷಣೆ ಮಾಡ್ತೀರಿ ಬಿಡ್ರಿ. ಅದನ್ನ ಮಾಡ್ಲಿಲ್ಲ ಅಂದ್ರೆ ನೀನು ನಮ್ಮ ತಾಲೂಕಿನ ಜನರಿಗೆ ಏನು ಫ್ಯಾಕ್ಟರಿಯರಿಗೆಲ್ಲ ಕರೆಸಿ ಅವರಿಗೆಲ್ಲ ತಗೊಂಡು ನಮ್ಮ ರೈತರಿಗೆ ಎಷ್ಟೇ ಹೆಚ್ಚು ಕೂಡ ಅಂತ ಹೇಳಿ ನೀವು ಮಾಡಿದಾಗ ಖರೆ ಗಣಸನ ಹಾಕೊಂಡು ಮಗ ಆಗ್ತಿದ್ದೀನಿ. ಯಾಕೆ ಈ ಕೆಲಸ ಮಾಡಲಿಲ್ಲ ನೀನು? ಅವ್ರಿಗೆ ಏನ್ ಹೇಳ್ತೀನಿ, ನಮ್ಮ ರೈತರಿಗೆ ಹೋರಾಟ ಮಾಡಿದ್ರು ಇವ್ರು ಯಾರು ರೈತರೆಲ್ಲ ಹೇಳ್ತೀವಿ. ಯಾಕೆ ಕೊಟ್ರಿ? ಆ ಹೋರಾಟ ಮಾಡೋದ್ರಿಂದ 3300 ರೂಪಾಯಿ ಕೆಲವೊಂದ್ ಕಡೆ ಕೊಟ್ರಿ, ಕೆಲವೊಂದ್ ಕಡೆ ಏನಲ್ಲ 3100 ಕೊಟ್ಟು